ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಮಂಗಳೂರು ಸ್ಪೆಷಲ್ ಮಂಗಳೂರು ಸೌತೆಕಾಯಿ ಕರಿ ಹೆಂಗೆ ಮಾಡೋದು ಅಂಥೇಳಿ ಬರ್ರಿ ನೋಡ್ಕೊಂಡು ಬರೋಣ. ಫಸ್ಟ್ ನಾನು ಸೌತೆಕಾಯಿನ ಕಟ್ ಮಾಡ್ಕೊತೀನಿ. ಇದು ನಾರ್ಮಲ್ ಸೌತೆಕಾಯಿ ಅಲ್ಲ, ಮಂಗಳೂರು ಸೌತೆಕಾಯಿ ಐತಿ. ಇದ್ರದ್ದು ಹಿಂದೆ ಮುಂದಿಂದ ತುಂಬ ತೆಗೆದು ಬೀಜನ ಎಲ್ಲ ತಕ್ಕೊಂಡು ನಿಮ್ಗೆ ಬೇಕಿದ್ರೆ ಹಿಂದ್ಗಡೆದ್ದು ಸಿಪ್ಪಿನೂ ತಕ್ಕೋಬೋದು. ನಾನು ಹಂಗನ ಹಾಕ್ತೀನಿ. ನೆಕ್ಸ್ಟ್ ಇದನ್ನು ನಿಮಗೆ ಬೇಕಾದಂಥ ಸೈಜಿಗೆ ಕಟ್ ಮಾಡ್ಕೊರಿ. ನಾನು ಸ್ವಲ್ಪ ನಾರ್ಮಲ್ ಸೈಜಿಂದ ಕ್ಯೂಬ್ ಶೇಪ್ನಾಗ ಕಟ್ ಮಾಡ್ಕೊಳ್ತೀನಿ. ಒಂದು ಸೈಡ ಸೌತೆಕಾಯಿ ಕಟ್ ಮಾಡ್ಕೊಳತ್ತೀನಿ, ಇನ್ನೊಂದು ಸೈಡ ನಾನು ರಾತ್ರಿನ ನೆನೆಸಿ ಇಟ್ಟಂಥ ಕಾಬೂಲ್ ಕಡ್ಲಿನ ಈಗ ಕುಕ್ಕರಿಗೆ ಹಾಕಿ ಸೀಟಿ ಹೊಡ್ಸ್ಕೊಳತ್ತೀನಿ. ಒಂದು ಸೈಡ ಕುಕ್ಕರ್ ಸೀಟಿ ಬರ್ತೈತಿ, ಇನ್ನೊಂದು ಸೈಡ ಸೌತೆಕಾಯಿ ಕಟ್ ಮಾಡ್ಕೊಳತ್ತೀನಿ. ನೆಕ್ಸ್ಟ್ ಈಗ ಇದಕ್ಕೆ ಒಂದು ಮಸಾಲಿನ ಪ್ರಿಪೇರ್ ಮಾಡ್ಕೊಳ್ಳೋಣಂತ. ಡ್ರೈ ಮಸಾಲ ಪ್ರಿಪೇರ್ ಮಾಡ್ಕೊಳಕ್ಕೆ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ 1 ಚಮಚದಷ್ಟು ಕಡಲೆಬೇಳೆ ಮತ್ತು 1 ಚಮಚದಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಡ್ರೈ ಫ್ರೈ ಮಾಡೋಣಂತ. ಮೀಡಿಯಮ್ ಫ್ಲೇಮ್ನಾಗ ಕಡಲೆಬೇಳೆ ಉದ್ದಿನಬೇಳೆನ ಕಂಪಾಗಿ ಫ್ರೈ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಹವೀಸ್ ಕಾಳು, ಒಂದು 10ರಿಂದ 15 ಮೆಣಸಿನ ಕಾಳನ್ನು ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು 4ರಿಂದ 5 ಒಣ ಮೆಣಸಿನ್ಕಾಯಿನ ಹಾಕ್ಕೋತೀನಿ. ಇದನ್ನು ಕೂಡ ಈಗ ಡ್ರೈನ ಅಷ್ಟು ಮತ್ತು ಒಂದು ಸಲ ಫ್ರೈ ಮಾಡ್ಕೊಳ್ಳೋಣಂತ. ಕುಕ್ಕರ್ ಸೀಟಿನೂ ಬರ್ತೈತಿ, ಸೌತೆಕಾಯಿ ಕಟ್ಟಾಗೈತಿ, ಒಂದು ಸೈಡ ಮಸಾಲೆನೂ ರೆಡಿ ಆಗ್ತೈತಿ. ಈ ಕಡೆ ಡ್ರೈ ಎಲ್ಲ ಕಾಳೆಲ್ಲ ಫ್ರೈ ಆದಮೇಲೆ ನಾ ಇದಕ್ಕೆ ಒಂದು ಸ್ವಲ್ಪ ಅಂದ್ರೆ ಒಂದು ಗೆದ್ದ ಬಾಟಲ್ದಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡಿನಿ. ಅದನ್ನು ಕೂಡ ಫ್ರೈ ಮಾಡ್ಕೊಳತ್ತೀನಿ. ಅದನ್ನು ಕೊಬ್ಬರಿ ಭಾಳ ಫ್ರೈ ಮಾಡೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಅದ್ರ ಜೊತೆ ಹುಣಸೆ ಹಣ್ಣನ್ನು ಹಾಕಿ ಬಿಸಿ ಮಾಡತ್ತೀನಿ. ಗ್ಯಾಸ್ನ ಆಫ್ ಮಾಡ್ಕೊಂಡೀನಿ. ಕಾಳು ಬಿಸಿ ಆಗಿದ್ದ ಹೀಟ್ ಒಳಗನ ಹುಣಸೆ ಹಣ್ಣು ಬೆಂದ್ರೆ ಸಾಕು. ಇದಿಷ್ಟು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನಿಷ್ಟು ನಾನು ತಣ್ಣಗೆ ಮಾಡ್ಕೋತೀನಿ. ಆಮೇಲೆ ಇದನ್ನು ಮಿಕ್ಸಿ ಮಾಡೋಣಂತ. ಹುರಿದಿರೋ ಮಸಾಲ ಏನಿತ್ತಲ್ಲ ಅದನ್ನಷ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ. ಚಪಾತಿಗನ್ರಿ, ರೊಟ್ಟಿಗನ್ರಿ, ದೋಸಾಕನ್ರಿ ಇದು ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗ್ತೈತೆ ನೋಡಿರಿ. ಟೇಸ್ಟು ಕೂಡ ಭಾರಿ ಇರ್ತೈತಿ. ಹುರಿದಿರೋದು ಹಾಕ್ಕೊಂಡ್ಮೇಲೆ ನಾನು ಒಂದು 2 ಟೀ ಸ್ಪೂನಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಂಡೀನಿ. ಒಂದು 4ರಿಂದ 5 ಚಿಟಿಕೆಯಷ್ಟು ಅರಿಶಿನ ಪೌಡ್ರನ್ನು ಹಾಕ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನ ಸೇರಿಸ್ಕೊಂಡು ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ ಅಂತ. ಒಂದು ಸೈಡ ಮಿಕ್ಸಿ ಮಾಡ್ಕೊಂಬರ್ತೀನಿ, ಇನ್ನೊಂದು ಸೈಡ ಈಗ ಸೌತೆಕಾಯಿನ ಬಾಯ್ಲ್ ಮಾಡೋಕೆ ಇಟ್ಕೊಳ್ಳೋಣಂತ. ಬರ್ರಿ ಸೌತೆಕಾಯಿ ಬಾಯ್ಲ್ ಮಾಡ್ಕೊಳ್ಳೋಣ, ಮಿಕ್ಸಿನೂ ಮಾಡ್ಕೊಂಡು ಬರೋಣಂತ. ಸೊ ಸೌತೆಕಾಯಿ ಬಾಯ್ಲ್ ಮಾಡೋಕೆ ಒಂದು ದೊಡ್ಡ ಪ್ಯಾನ್ನಾಗ ಕಟ್ ಮಾಡಿ ಇಟ್ಕೊಂಡಂಥ ಮಂಗಳೂರು ಸೌತೆಕಾಯಿನ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡೀನಿ, ಒಂದು 2 ಲೋಟದಷ್ಟು. ಈಗ ಸೌತೆಕಾಯಿ ಹಣ್ಣಾಗೋ ಮಟ್ಟ ಕುದೀಲಿ, ಅಲ್ಲಿ ಮಟ್ಟ ಮಿಕ್ಸಿ ಮಾಡ್ಕೊಂಡು ಬರ್ತೇನಂತ. ಸೌತೆಕಾಯಿ ಚಲೋತ್ನಂಗೆ ಬಾಯ್ಲ್ ಆಗೈತಿ ಮತ್ತು ಮಿಕ್ಸಿನೂ ಮಾಡ್ಕೊಂಡು ಬಂದೀನಿ. ಇನ್ನೊಂದು ಸೈಡ ಕಡ್ಲಿ ಕಾಳು ರೆಡಿ ಆಗ್ಯಾವು. ಬರೀ ಮಂಗಳೂರು ಸೌತೆಕಾಯಿ ಕರಿ ಮಾಡೋಣಂತ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ ಮತ್ತು ಒಂದು 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡೀನಿ. ಇವೆರಡೂ ಚಟ ಆದಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಂಥ ಪೇಸ್ಟ್ ಏನಿತ್ತಲ್ಲ ಅದನ್ನು ಹಾಕ್ಕೋತೇನಂತ ನಾ ಈಗ. ಸೊ ಪೇಸ್ಟೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸಲ ಚಲೋತ್ನಂಗೆ ಎಣ್ಣೆ ಒಳಗೆ ಕೈ ಆಡಿಸ್ಕೊಳ್ಳೋಣಂತ. ಎಣ್ಣೆ ಒಳಗೆ ಇದು ಚಲೋ ಕೈ ಆಡಿಸ್ರಿ, ಕುದಿಬೇಕಂತೇನಿಲ್ಲ, ಹುರಿಬೇಕಂತಿಲ್ಲ, ಜಸ್ಟ್ ಕೈ ಆಡಿಸ್ರಿ ಸಾಕು. ನೆಕ್ಸ್ಟ್ ಈಗ ನಾವು ಮೊದಲನ ಬೇಯಿಸಿ ಇಟ್ಕೊಂಡಂಥ ಕಾಬೂಲ್ ಕಡ್ಲಿ ಏನಿತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ಅಂತ. ನಾ ಮೊದಲೇ ಹೇಳಿದ್ದೆ ನಿಮ್ಗೆ 8 ತಾಸು ಅಂದ್ರೆ ಹೋಲ್ ನೈಟ್ ಕಡ್ಲಿನ ನೆನೆಸಿ ಆಮೇಲೆ ಬೆಳಗ್ಗೆ ಅದಕ್ಕೆ ಒಂದು 5ರಿಂದ 6 ಸೀಟಿ ಹೊಡ್ಸ್ಕೊಂಡೀನಿ. ಅದ ಕಡ್ಲಿನ ಈಗ ಇದಕ್ಕೆ ಹಾಕ್ಕೊಳತ್ತೀನಿ. ಕಡ್ಲಿ ಹಾಕ್ಕೊಂಡ್ಮೇಲೆ ಮಸಾಲೆ ಜೊತೆ ಮಿಕ್ಸ್ ಆಗೋಂಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಟೇಸ್ಟ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ನೋಡಿರಿ. ಒಂದು ಸಲ ನೀವು ಮನೆ ಒಳಗೆ ಟ್ರೈ ಮಾಡಿರಿ, ಮತ್ತೆ ಟ್ರೈ ಮಾಡ್ತಾ ಇರ್ತೀರಿ. ನೆಕ್ಸ್ಟ್ ಈಗ ಕುದಿಸಿ ಇಟ್ಕೊಂಡಂಥ ಸೌತೆಕಾಯಿ ಏನಿತ್ತಲ್ಲ ಅದರ ನೀರು ಸಮೇತ ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಸಾಲೆ ಜೊತೆ ಸೌತೆಕಾಯಿ ಎಲ್ಲ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ಇದನ್ನು ಸಾಂಬಾರು ಥರನೂ ಮಾಡ್ಕೋಬೋದು ಜಾಸ್ತಿ ನೀರು ಹಾಕಿ. ಬಟ್ ನೀವು ಇದನ್ನು ಕರಿನ ಮಾಡಿರಿ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟಾಗಿ ಬರ್ತೈತಿ ನೋಡಿರಿ. ನೆಕ್ಸ್ಟ್ ನಾನು ಮಿಕ್ಸಿ ಜಾರಿಗೆ 1 ಲೋಟದಷ್ಟು ನೀರು ಹಾಕ್ಕೊಂಡು ಅದ ನೀರನ್ನ ಈಗ ಕರಿ ಹಾಕ್ಕೋತೀನಿ ಮತ್ತು ಇನ್ನೊಂದು ಸ್ವಲ್ಪ ನೀರನ್ನ ನಾನು ಎಕ್ಸ್ಟ್ರಾನೂ ಆ್ಯಡ್ ಮಾಡ್ಕೋತೀನಿ. ಯಾಕಂದ್ರೆ ಕಡ್ಲಿ ಕಾಳು ಮಸಾಲೆ ಜೊತೆ ಮಿಕ್ಸ್ ಆಗಿ ಸ್ವಲ್ಪ ಕುದಿ ಬರಬೇಕು ಅಂದ್ರೆ ಕರಿ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟಾಗಿ ಬರ್ತೈತಿ. ನೀರು ಹಾಕಿದ ಮೇಲೆ ಒಂದು ಸಲ ಚಲೋತ್ನಂಗೆ ಕೈ ಆಡಿಸ್ಕೋತೀನಿ. ನೆಕ್ಸ್ಟ್ ನಾ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕೋತೇನಂತ. ನಾ ಇಲ್ಲಿ ಒಂದು 2 ಚಮಚದಷ್ಟು ಸಣ್ಣ ಟೀ ಸ್ಪೂನ್ಲಿ 2 ಟೀ ಸ್ಪೂನ್ನಷ್ಟು
ಬೆಲ್ಲನ ಹಾಕ್ಕೊಂಡೀನಿ. ಟೇಸ್ಟ್ ನೋಡ್ರಿ, ಉಪ್ಪು ಬೇಕಿದ್ರೆ ಮತ್ತೆ ಉಪ್ಪನ್ನು ಹಾಕ್ರಿ. ಬೆಲ್ಲ ಹಾಕಿದ ಮೇಲೆ ಚಲೋತ್ನಂಗೆ ಕೈಯಾಡಿಸಿ ಚಲೋ ಕುದಿ ಬಂತ ಅಂತಂದ್ರೆ ಮಂಗಳೂರು ಸೌತೆಕಾಯಿ ಕರಿ ಟೇಸ್ಟ್ ಮಾಡೋಕೆ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಬರ್ರಿ ಇದನ್ನು ಚಲೋತ್ನಂಗೆ ಕುದಿಸ್ಕೊತೇನೆ ಈಗ. ನೋಡ್ರಿ ಎಷ್ಟು ಮಸ್ತ್ ಕುದಿ ಬಂದೈತಿ, ಘಮಾ ಸ್ಮೆಲ್ ಬರತೈತಿ. ಟೇಸ್ಟು ಕೂಡ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಮಂಗಳೂರು ಸೌತೆಕಾಯಿ ಕರಿ ರೆಡಿ ಆಗೈತಿ. ಬರ್ರಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ. ಮಂಗಳೂರು ಸೌತೆಕಾಯಿ ಕರಿ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು ಎರಡೂ ಚಾನಲು, ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್, ಎರಡನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.